ಶ್ರೀ ಗುರುಭ್ಯೋ ನಮಃ. ಈ ನಮ್ಮ ಮಾಧ್ವ ಸಮಾಜದ ಮೇರು ವ್ಯಕ್ತಿತ್ವ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ಇಡೀ ಕರ್ನಾಟಕ, ಈ ವಿಜಯನಗರದ ಸಾಮ್ರಾಜ್ಯದ ಇತಿಹಾಸದಲ್ಲಿಯೇ ಕೃಷ್ಣದೇವರಾಯನಿಗೆ ರಾಜಗುರುವಾಗಿದ್ದುಕೊಂಡು ಸಮಗ್ರ ಈ ಒಂದು ಜಗತ್ತನ್ನೇ ಆಳಿದವರು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ಆ ಒಂದು ತಮ್ಮ ವಿಶಿಷ್ಟವಾದ ವಿದ್ವತ್ತಿನಿಂದ ಮಾಧ್ವ ಸಮಾಜಕ್ಕೆ ಅವರ ಕೊಡುಗೆ ಬಹಳ ಅದ್ಭುತವಾದದ್ದು. ಸಕಲ ಮಾಧ್ವನೂ ಕೂಡ ನಾನಿವತ್ತು ಮಾಧ್ವ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಒಂದು ವಿಶಿಷ್ಟವಾದ ಕಾರಣ ಅದು ವ್ಯಾಸರಾಜ ಗುರು ಸಾರ್ವಭೌಮರು ಅಂತ ಹೇಳ್ಬೋದು. ಅಷ್ಟು ಈ ನಮ್ಮ ಕನ್ನಡ ನಾಡಿಗೆ, ಸಂಸ್ಕೃತ ವಾಂಗ್ಮಯ ಪ್ರಪಂಚಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತಿನ ಕನ್ನಡ ಹರಿದಾಸ ಸಾಹಿತ್ಯ ಬೆಳೆದು ಬಂದ ಪುರಂದರದಾಸರಿಂದಾಗಿ. ಅಂತಹ ಪುರಂದರದಾಸರಿಗೂ ಕೂಡ ಗುರುವಾಗಿದ್ದುಕೊಂಡು ಈ ಹರಿದಾಸ ಸಾಹಿತ್ಯವನ್ನು ಪೋಷಣೆ ಮಾಡಿದವರು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ಅಂತಹ ವ್ಯಾಸರಾಜರ ಆ ಪರಂಪರೆಯಲ್ಲಿ ಆ ವ್ಯಾಸರಾಜರ ಘನತೆಗೆ ಸರಿಯಾಗಿ ಇದ್ದುಕೊಂಡು ಈ ಒಂದು ಪೀಠದಲ್ಲಿ ವಿರಾಜಮಾನರಾದವರು ಪ್ರಸ್ತುತ ಶ್ರೀ ವಿದ್ಯಾಶೀಷ ತೀರ್ಥ ಶ್ರೀಪಾದಂಗಳವರು. ಅವರ ವಿದ್ವತ್ತು ಕೂಡ ಅಷ್ಟೇ. ಸಮಗ್ರ ನಮ್ಮ ಈ ಒಂದು ಮಾಧ್ವ ವಲಯದಲ್ಲಿ ಬೆರಳೆಣಿಕೆಯ ವಿದ್ವಾಂಸರಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ವಾಂಸರಲ್ಲಿ ಶ್ರೀ ವಿದ್ಯಾಶೀಷ ತೀರ್ಥರು ಕೂಡ ಒಬ್ಬರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆಲ್ಲ ಬಹಳ ಹೆಮ್ಮೆ ಆಗ್ತದೆ. ನಾವು ಅವರನ್ನ ಪೂರ್ವಾಶ್ರಮದಿಂದಲೂ ಕೂಡ ಬಹಳ ಹತ್ತಿರದಿಂದ ಬಲ್ಲಿದ್ದೇವೆ. ನಮ್ಮ ಮಠದ ಅನೇಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಪೂರ್ವಾಶ್ರಮದಲ್ಲಿ ಭಾಗವಹಿಸಿದ್ರು. ಅಷ್ಟು ಮಾತ್ರವಲ್ಲದೇನೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆಯೂ ಕೂಡ ನಮ್ಮ ಒಟ್ಟಿಗೆ ಬಹಳ ಹತ್ತಿರದ ಸಂಪರ್ಕದಲ್ಲಿ ಇದ್ದಾರೆ. ಈ ಒಂದು ವ್ಯಾಸರಾಜ ಗುರು ಸಾರ್ವಭೌಮರಿಗೂ ವಾದಿರಾಜ ಗುರು ಸಾರ್ವಭೌಮರಿಗೂ ಒಂದು ಅವಿನಾಭಾವ ಸಂಬಂಧ. ಆ ವಿಜಯನಗರದ ಅರಸರ ಕಾಲದಿಂದ ಆರಂಭಿಸಿ ವ್ಯಾಸರಾಜರಿಗೂ ವಾದಿರಾಜರಿಗೂ ಯಾವ ಒಂದು ಅನ್ಯೋನ್ಯ ಸಂಬಂಧ ಇತ್ತು, ಆ ಸ್ನೇಹ ಇತ್ತು, ಆ ಸಂಬಂಧದ ಆ ದ್ಯೋತಕ ಇವತ್ತಿಗೂ ಕೂಡ ವಿದ್ಯಾಶೀಷರಿಂದ ನಮ್ಮೊಂದಿಗೆ ಆ ಸಂಬಂಧ, ಆ ಸ್ನೇಹವನ್ನು ಅವರು ಬೆಳೆಸಿದ್ದಾರೆ. ಅವರು ಈ 82 ವರ್ಷಗಳ ಈ ಅವಧಿಯಲ್ಲಿ ವಿಶಿಷ್ಟವಾದ ಸಾಧನೆ ಮಾಡಿದ ವ್ಯಕ್ತಿತ್ವ ಅವರದ್ದು. ಶ್ರೀಮಠದ ಈ ಇತಿಹಾಸವನ್ನು ಎತ್ತಿ ಹಿಡಿಯುವಂತಹ ಅನೇಕ ಕೆಲಸಗಳನ್ನು, ಜೀರ್ಣೋದ್ಧಾರದ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ವ್ಯಾಸರಾಜ ಮಠದ ಪೀಠಕ್ಕೆ ಅನುಗುಣವಾಗಿ ಯಾವ ಕೆಲಸವನ್ನು ಮಾಡಬೇಕಾಗಿತ್ತು ಅಂತಹ ಯೋಗ್ಯವಾದ ಸಂಶೋಧನಾ ಕೇಂದ್ರ ಇರಬಹುದು, ವಿದ್ಯಾಪೀಠದಂತಹ ಸ್ಥಾಪನೆಯ ಕೆಲಸ ಇರಬಹುದು, ಹೀಗೆ 10 ಹಲವು ಸಮಾಜಮುಖಿ ಹಾಗೂ ಜ್ಞಾನಮುಖಿಯಾದಂತಹ ಅನೇಕ ಕಾರ್ಯಗಳನ್ನು ಮಾಡಿದಂಥ ಹೆಗ್ಗಳಿಕೆ ಅದು ವಿದ್ಯಾಶೀಷ ತೀರ್ಥರದ್ದು. ಇಂತಹ ವ್ಯಕ್ತಿತ್ವ ಇರುವಂತಹ ಶ್ರೀಪಾದರು ಪೀಠಾಧಿಪತಿಗಳಾಗಿ ಬರಬೇಕು ಅನ್ನುವಂತಹ ಒಂದು ಹೆಬ್ಬಯಕೆ ವ್ಯಾಸರಾಜ ಮಠದ ಶಿಷ್ಯ ಪರಂಪರೆಯಲ್ಲಿ ಅನೇಕ ವರ್ಷಗಳಿಂದ ಇತ್ತು. ಆ ಒಂದು ಬಯಕೆಯನ್ನು ತೀರಿಸಿದಂತಹ ಕೀರ್ತಿ ಅದು ವಿದ್ಯಾಶೀಷರದ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ನೀಡಬೇಕು, ಒಳ್ಳೆಯ ಆರೋಗ್ಯವನ್ನು ನೀಡಬೇಕು. ವ್ಯಾಸರಾಜರ ಪೀಠದಲ್ಲಿ ಕುಳಿತುಕೊಂಡು ಇನ್ನಷ್ಟು ವಾಂಗ್ಮಯ ಸೇವೆಯನ್ನು ಮಾಡುವಂತಹ ಅನೇಕ ಶಿಷ್ಯರನ್ನು ಪೋಷಿಸುವಂತಹ, ಅನುಗ್ರಹಿಸುವಂತಹ ಕೆಲಸ ಅವರಿಂದ ಆಗಬೇಕು ಅಂತೇಳಿ ನಾವು ಕೂಡ ಶ್ರೀ ಕೃಷ್ಣ ಮುಖ್ಯಪ್ರಾಣ ದೇವರಲ್ಲಿ ವಾದಿರಾಜರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ.